ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕುಮಾರ್ ಕ್ರಿಯೇಷನ್. ಇದು ನನ್ನ ತಂಗಿ ಮದುವೆಯ ಮುಹೂರ್ತದ ವ್ಲಾಗ್ ಆಗಿದೆ. ನೀವು ಹಿಂದಿಂದು ಏನು ರಿಸೆಪ್ಷನ್ ವ್ಲಾಗ್ ನೋಡಿದ್ರಲ್ಲ, ಇದು ನೆಕ್ಸ್ಟ್ ಡೇ ಧಾರೆ ಮುಹೂರ್ತದ ವ್ಲಾಗ್ ಆಗಿದೆ. ಇನ್ನು ರಾತ್ರಿ ಒಂದು 4 ಗಂಟೆವರೆಗೂ ಏನೋ ಶಾಸ್ತ್ರ ನಡೀತಂತೆ. ನಾನು ಒಂದು 2-2:30ವರೆಗೂ ಎದ್ದಿದ್ದು. ಆಮೇಲೆ ನಾನು ಕೂಡ ಮಲ್ಕೊಂಬಿಟ್ಟೆ. ಬಳೆ ಹಾಕ್ಸ್ಕೊಂಡೋಗಿ ನಾನು ಮಲ್ಕೊಂಡೆ. ನಮ್ಮ ದೊಡ್ಡವರು ಅಣ್ಣನ ಫ್ಯಾಮಿಲಿ ಅವ್ರು ಇಲ್ಲೇ ಉಳ್ಕೊಂಡಿದ್ರು. ಚಿಕ್ಕಣ್ಣನ ಫ್ಯಾಮಿಲಿ ಅವ್ರ ಮನೆಗೆ ಹೋಗಿ ಮಲ್ಕೊಂಡಿದ್ರು. ಅಲ್ಲೇ ಹತ್ತಿರ ಚೌಟ್ರಿಗೂ ಮನೆಗೂ ಅವ್ರಿಗೆ ಹತ್ರ ಆಗುತ್ತೆ. ಅವ್ರು ಅಲ್ಲಿ ಹೊರಟೋಗಿದ್ರು. ಯಾಕೆಂದರೆ ಬೆಳಗ್ಗೆ ಏನು ಲಗೇಜ್ ತರಬೇಕು ಅದು ಅಲ್ಲೇ ಮನೆಯಲ್ಲೇ ಇತ್ತಂತೆ. ಹಂಗಾಗಿ ಅದು ತೊಗೊಂಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಮನೇಲಿ ಹೋಗಿ ಮಲ್ಕೊಳಕ್ಕೆ ಹೊರಟೋಗಿದ್ರು ಅವರು. ನಾನು ಅವ್ರನ್ನ ಬೇಗ ಕರೆದೆ, ಬೇಗ ಬನ್ನಿ ಅಂದ್ಬಿಟ್ಟು. ಇನ್ನು ನಮ್ಮ ರಾಜು, ನಮ್ಮ ರಾಜು ನಿನ್ನೆ ಹೇರ್ ಸ್ಟೈಲ್ ಮಾಡಿಕೊಟ್ಟು ಅವಳು ಮದುವೆಗೆ ಬಂದು ಅವಳು ಡ್ಯೂಟಿಗೆ ಹೋಗಬೇಕು ಅಂದ್ಬಿಟ್ಟು ಅವ್ರು ರಾತ್ರಿನೇ ಹೊರಟೋದ್ರು. ಭಾಗ್ಯನ ಇಲ್ಲೇ ಬಿಟ್ಟು ಹೋಗು ಅಂತ ಹೇಳಿದ್ದೆ. ಅವಳಿಗೆ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಅಂಥವ್ರಿಗೂ ಇಡ್ಸ್ಕೊಂಡು ಆಮೇಲೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಇಡ್ಸ್ಕೊಂಡೆ ನಾನು. ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು. ಹಾಗಾಗಿ ಅವಳು ಪಾಪ ಬೇಗ ಎಲ್ರಿಗೂ ಸ್ಯಾರಿ ಹಾಕ್ಕೊಟ್ಟು ಹೇರ್ ಸ್ಟೈಲ್ಗೆಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ದೆ. ನಾನು ಮೇಕಪ್ ಮಾಡಿ ಹೇರ್ ಸ್ಟೈಲ್ ಮಾಡ್ತಾಯಿದ್ದೆ. ನಿಜ ಅವರಿಬ್ಬರು ಇಲ್ಲ ಅಂದಿದ್ರೆ ನನ್ನ ಕೈಲಿ ಮೇಕಪ್ ಮಾಡಲಿಕ್ಕೆ ಆಗ್ತಾಯಿರಲ್ಲ. ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಡ್ರಪ್ಪಿಂಗ್ ಎಲ್ಲನೂ ಕಷ್ಟ ಆಗ್ಬಿಡ್ತಾಯಿತ್ತು. ಏಕೆಂದರೆ ಕಾಲು ಬೇರೆ ಆಗಲ್ಲ, ಪೇಯ್ನ್ ಇತ್ತು. ಸ್ವಲ್ಪ ಕುಣ್ಕೊಂಡು ಓಡಾಡ್ತಾ ಇದ್ದೆ. ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಕಾಲು ಊತ ಬರೋದು ಮತ್ತು ಕಾಲು ಪೇಯ್ನ್ ಆಗೋದೆಲ್ಲ ಆಗ್ತಿತ್ತು. ಮಂಡಿ ಎಲ್ಲ ನೋವ್ತಾಯಿತ್ತು. ಇನ್ನೂ ಪೆಟ್ಟಾಗಿರೋದು ಹಂಗೆ ಇತ್ತಲ್ವ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಹೆಂಗಿದ್ರು ಮದುವೆಗೆ ಬರ್ತೀರಾ ಸ್ವಲ್ಪ ಬೇಗ ಬನ್ನಿ, ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಮೇಕಪ್ ಮಾಡಿಕೊಟ್ಟು ಆಮೇಲೆ ರಿಸೆಪ್ಷನ್ ಮುಗಿಸ್ಕೊಂಡು ಹೋಗೋರಂತೆ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡೆ. ಅವರು ಕೂಡ ಬಂದು ಹೆಲ್ಪ್ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ರಾಜು ಆ್ಯಂಡ್ ಭಾಗ್ಯ. ಥ್ಯಾಂಕ್ ಯು ಸೋ ಮಚ್. ಇನ್ನು ಇವರು ಶಾಲಿನಿ ಅಕ್ಕ ಅಂತ, ಇವ್ರನ್ನೂ ಕೂಡ ಬೇಗ ರೆಡಿ ಮಾಡಿದೆ. ಇವ್ರು ದೊಡ್ಡ ಮಗಳಿಗೆ ಮೇಕಪ್ ಮಾಡೋಂಗಿರಲಿಲ್ಲ ಬೆಳಗ್ಗೆ. ಯಾಕೆಂದರೆ ಅವಳಿಗೆ ಎಕ್ಸಾಮ್ ಇತ್ತು. ಫಸ್ಟ್ PU ಮಿಡ್ ಟರ್ಮ್ ಇದ್ದಿದ್ದರಿಂದ ಅವಳಿಗೆ ಎಕ್ಸಾಮ್ ಇದ್ದಿದ್ದರಿಂದ ಅವಳು, ಯಾಕೆಂದರೆ 9 ಗಂಟೆ ಅಷ್ಟೊತ್ತಿಗೆ ಕಾಲೇಜಲ್ಲಿ ಇರಬೇಕಿತ್ತು ಅವಳು. ಹಂಗಾಗಿ ಬೇಡ, ನನಗೆ ಮೇಕಪ್ ಏನು ಮಾಡಿಸ್ಕೊಳ್ಳಲ್ಲ, ಇನ್ನೇನು ಕಾಲೇಜಿಗೆ ಹೋಗ್ಬೇಕಲ್ಲ ಅಂದರು. ಸರಿ ಅಂದ್ಬಿಟ್ಟು ಒಬ್ಬರು ಕಡಿಮೆ ಆದರು. ಹಂಗೂ ಬೇಗ ಮಾಡಿಕೊಟ್ವಿ. ಇವರು ಇನ್ನೊಂದಕ್ಕೆ, ಇವರು ಚಂಪಕ್ಕ ಅಂತ, ಇವ್ರಿಗೂ ಕೂಡ ಮಾಡಿಕೊಟ್ವಿ. ಹಂಗೂ ಬೇಗ ಬನ್ನಿ, ಕಳಸ ಎಲ್ಲ ಹಿಡಿಬೇಕು ಅಂದ್ಬಿಟ್ಟು ಕರೀತಾಯಿದ್ರು. ಬೇಗ ಮಾಡಿಬಿಟ್ಟು ಕಳಿಸಿದ್ವಿ. ಶಾಲಿನಿ ಅಕ್ಕಂಗೆ ಏರು ತುಂಬ ಚಿಕ್ಕ ಇದೆ. ಚೌಲಿ ಎಲ್ಲ ಹಾಕೋದಕ್ಕೆ ಸ್ವಲ್ಪ ಟೈಮ್ ತೊಗೊಂತು. ಕಷ್ಟನೇ ಆಗೋಯ್ತು. ಚೌಲಿ ಹಾಕಬೇಕು ಅಂದರೆ ಸ್ವಲ್ಪ ಉದ್ದ ಕೂದಲಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಕೂತ್ಕೊಳ್ಳುತ್ತೆ. ಈ ಹೇರ್ಸು ತುಂಬ ಕಡಿಮೆ ಇರುತ್ತಲ್ಲ, ಕಟ್ ಮಾಡ್ಕೊಂಬಿಟ್ಟಿರ್ತಾರೆ ಹೇರ್ಸ್ನೆಲ್ಲ ಶಾರ್ಟಾಗಿ. ಅದಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಚೌಲಿ ಎಲ್ಲ ಹಾಕಲಿಕ್ಕೆ. ಇವ್ರಿಗೆ ಚೆನ್ನಾಗಿ ಕೂತ್ಕೊಂಡ್ಬಿಡ್ತು ಹಾಕ್ತಿದ್ದಂಗೆ. ಇನ್ನು ಲಾಸ್ಟಿಗೆ ಹೋಗೋಷ್ಟೊತ್ತಿಗೆ ಒಂದೊಂದು ವಿಡಿಯೋ ಮಾಡ್ಕೊಂಡು ಕಳಿಸ್ತೀನಿ. ರಾತ್ರಿನೂ ಏನು ವಿಡಿಯೋ ಫೋಟೋಸ್ ಏನೂ ತಗೊಳಕ್ಕಾಗಲಿಲ್ಲ ಅಂದ್ಬಿಟ್ಟು ಮಾಡಿಕೊಂಡೆ. ಇದು ಬಂದು ನನ್ನ ಫೇವ್ರೆಟ್ ಶಾಸ್ತ್ರ. ಇದು ಮದುವೆ ಹೆಣ್ಣಿಗೆ ಸೋದ್ರ ಮಾವ ಈ ಥರ ಶಾಸ್ತ್ರ ಮಾಡ್ತಾರೆ. ಇದು ನೋಡಿ ಗೊತ್ತಾಗುತ್ತೆ. ಯಾರ್ಯಾರ ಕಡೆ ಈ ಥರ ಶಾಸ್ತ್ರ ಇದೆ ಕಮೆಂಟ್ ಮಾಡಿ ಆಯಿತಾ. ಈ ಶಾಸ್ತ್ರದ ಹೆಸರು ಬಂದು ಸೆರಗಾಲು ಬಿಡೋದು ಅಂತ ಹೆಸರು. ನಮ್ಮ ಅಮ್ಮ ಹೇಳ್ತು, ಸೆರಗಾಲು ಬಿಡೋದು ಅಂತ. ಸೋದ್ರ ಮಾವ ಅಂದರೆ ಹೆಣ್ಣಿನ ಕಡೆಯವರಾದರೆ ಆ ಹೆಣ್ಣಿನ ಅಮ್ಮನ ತಮ್ಮ ಅಥವಾ ಅಣ್ಣ ಅವ್ರು ಬಿಡಬೇಕಂತೆ. ಗಂಡಿನ ಕಡೆಯವರು ಕೂಡ ಈ ಥರ ಮಾಡ್ತಾರಂತೆ. ಗಂಡಿಗೂ ಈ ಥರ ಇದೇ ಶಾಸ್ತ್ರ ಮಾಡ್ತಾರೆ. ಆದರೆ ಗಂಡಿನವರ ಅಮ್ಮ ಇರ್ತಾರಲ್ವ, ಅವ್ರ ಅಣ್ಣ ಅಥವಾ ತಮ್ಮ ಹಿಂಗೆ ಸೋದ್ರ ಮಾವದಿರು ಬಿಡಬೇಕು ಅಂತ ಇರೋದು. ಈ ಶಾಸ್ತ್ರ ಒಂದೊಂದು ಕಡೆ ಮಾಡ್ತಾರೆ, ಒಂದೊಂದು ಕಡೆ ಮಾಡಲ್ಲ. ನೋಡಿ ಅದು ಯಾವ ಥರ ಇದೆ ಅಂತ. ಗೊತ್ತು ಹೇಳೋರಿ ಸಮೇತ ಐತ್ರಿ, ಹಂಗಲ್ಲ ಕುಕ್ಕರ್ಗಾಲು ಸಮೇತ ಐತ್ರಿ. ಒದಿ ನೋಡಿದ್ರಲ್ಲ ಈ ಶಾಸ್ತ್ರ ಎಷ್ಟು ಚೆನ್ನಾಗಿದೆ ಅಂತ. ಈ ಸುಮಾರು ವರ್ಷದಿಂದನೂ ಮಾಡ್ತಾರೆ ನಮ್ಮ ಕಡೆ ಈ ಥರ ಶಾಸ್ತ್ರ ಎಲ್ಲ. ತುಂಬ ಚೆನ್ನಾಗಿರುತ್ತಿದ್ದು. ಇವರು ಹರಿಣಿ ಅಂತ, ನಮ್ಮ ದೊಡ್ಡದಕ್ಕೆ ಇದ್ದಾರಲ್ಲ ಅವ್ರ ಮಗಳು. ಇವಳು ಸ್ವಲ್ಪ ಮಲಿಕಂಡು ನಿಧಾನಕ್ಕೆ ಎದ್ದು ಬಂದರು ಮೇಡಮ್ನವರು ನಿದ್ದೆ ಮಾಡಿಕೊಂಡು.
ಹಂಗಾಗಿ ಇವರಿಗೆ ನಿಧಾನಕ್ಕೆ ಮೇಕಪ್ ಮಾಡಿದೆ. ಇವಳೊಬ್ಳು ಬಾಕಿ ಇದ್ಲು, ನಾನು ಮಾಡ್ಕೊತೀನಿ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಎಲ್ಲ ನಾನೇ ಮಾಡ್ಕೊತೀನಿ ಅಂದ್ಬಿಟ್ಟು. ಭಾಗ್ಯ ಹಂಗೆ ಟೈಮ್ ಆಗೋಯ್ತು, ಅವಳಿಗೆ ಏನು ಡ್ಯೂಟಿಗೆ ಹೋಗ್ಬೇಕಲ್ವ, ಹಂಗಾಗಿ ಬೇಗ ಊಟ ಮಾಡಿಕೊಂಡು ಪಾಪ ಹೋಗ್ಲ ತಿಂಡಿ ತಿನ್ಕೊಂಡು ಹೊರಟ್ಬಿಟ್ಲು ಅವಳು. ನಾನು ಬೇಗ ಹೊರಡ್ತೀನಿ ಅಂತ ನನ್ನ ಹಸ್ಬೆಂಡು ಬಸ್ ಸ್ಟ್ಯಾಂಡಿಗೆ ಬಿಟ್ಕೊಟ್ಟು. ಇನ್ನು ಹರಿಣಿಗೆಲ್ಲ ರೆಡಿ ಆದಮೇಲೆ ಒಂದೆರಡು ಸಣ್ಣವು ಪಿಳ್ಳೆ ಪಿತ್ಗಳು ಬಂದು ನನಗೂ ಮಾಡಿ ಅಂತ ಅವ್ರಿಗೂ ಒಂಚೂರು ಮೆತ್ತಿ ಕಳಿಸಿ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಟ್ಟು ಒಂದು ಸ್ವಲ್ಪ ಲೇಟಾಗಿ ಮೇಕಪ್ ಮಾಡಿ ನಾನು ಕೂಡ ರೆಡಿಯಾಗಿ ಆಚೆ ಬಂದೆ. ಲೇಪು ಅಮ್ಮ ಇಲ್ಲೋಡ ಇಲ್ಲಿ ಎಲ್ಲಿ ನಿರಿಮಮ್ಮರು ಎಲ್ಲಮ್ಮ ನಾವು 9 ಬಂದವರು ಇರಲಿ ಬರ ನೀವು ಬಿದ್ದಿಲ್ಲ. ನಂದು ನಿಮ್ಗೆ ಫೋಟೋ ತಗೊಳ್ಳೋಣ. ಸ್ವಲ್ಪ ಹಿಂದೆ ಮೇಡಮ್ ಸ್ವಲ್ಪ ಹಿಂದೆ ಬನ್ನಿ ಮೇಡಮ್, ಸ್ವಲ್ಪ ಹಿಂದೆ ಸ್ವಲ್ಪ ಸೈಡ್ ಎಲ್ಲರೂ ಕಾಣಲ್ಲ ಬೇಗ. ಮೇಡಮ್ ಕಳಿ ಸರ್ ಸ್ವಲ್ಪ ಹಿಂದೆ ಬನ್ನಿ ಸರ್, ಅಲ್ಲೇ ಐತಿ ನೋಡಿ, ನಾನು ಬಟ್ಟೆ ಒಂದು ರೆಡಿ ಮಾಡಿದ್ದೀನಿ. ನೀನಂತ ಹಿಂದೆ ಬಾ, ನೀವು ತಟ್ಟೆ ಸೈಡ್ ಹಿಂಗೆ ತೆಕ್ಕಂಬ. ಸ್ವಲ್ಪ ಅವ್ರು ಕೈ ಇಟ್ಕೊಳ್ಳಿ ಸರ್, ಸಾಕು ಅವ್ರು ಕೈ ಇಟ್ಕೊಳ್ಳಿ ಸರ್. ಮೇಡಮ್ ನೀವು ಸ್ವಲ್ಪ ಇದೆ ಬನ್ನಿ ಮೇಡಮ್, ಸುಮ್ಮನೆ ಅವ್ರು ಕೈ ಇಟ್ಕೊಳ್ಳಿ ಮೇಡಮ್, ಸುಮ್ಮನೆ ಕೈ ಇಟ್ಕೊಳ್ಳಿ ಮೇಡಮ್ ಸರ್. 4 ನಿಮಿಷ ರೆಡಿ ನಾವು ಹೋಗಲ್ಲ.
ಫೋನ್ ಮಾಡಿ ಮಾಡಪ್ಪ ಎಲೆನ್ ಕೇಕ್ ಸುಣ್ಣ ಎಲ್ಲ ಕೊಟ್ಟು ಹೀಗೆ ಪುಡಿ ಬಾಂಬು ಹೀಗೆ ಪುಡಿ ಬೀಡ ಬೀಡನ ಬಾಂಬ್ ಅಂತಾಳೆ. ಬೀಡ ಹಾಕಿ ಬಾಂಬ್ ಹಾಕೇನೇನು ನನಗೆ ಅದ್ರೊಳಗಡೆ ಹಣ್ಣು ಹಾಕ್ತಾರಲ್ಲ ಅದನ್ನ ಬಾಂಬು ಅಂತ. ಅಲ್ಲೋಡು ಫೋಟೋ ತೆಗೆ ಕೇಳು ಕೇಳು ಅಂಕಲ್ನ ಕಡೆ ಅಂಕಲ್ ಈ ಕಡೆ ಬನ್ನಿ ಹೇಳು. ಮಾಡ್ತಾ ಇದ್ದೀನಿ. ನಾಳೆ ಬರಲ್ಲ ನಾನು ಬಿಸಿ ಇದ್ದೀನಿ. ನಾಳೆ ಸ್ಯಾಟರ್ಡೇ ಮಾಡ್ತೀಯಾ? ಹೇಳ್ತೀಯಲ್ಲ ಬರ್ತಡೇ ಯಾವಾಗ ಅಂತ. ನಾಳೆ ಅಂತಲ್ಲ, ಜುಲೈ 21 ಅಂತ ಹೇಳ್ತಿರ್ತಲ್ಲ. ನಾಳೆ ಬೀಡ ಹಾಕಿ ಜುಲೈ 21 ಬಂಗಾರನ ಕೊಡಿಸಲ್ಲ ನಿಮ್ಮ ಅಪ್ಪ ನಿಮಗೆ. ಮೂರು ನಿಮ್ಗೆ ಗೊತ್ತೇನೋ ಏನು ಇವಂದೇನು ಹೇಳಿದ್ದು ಬರ್ತಡೆ ಇವಂದೇನ ನಿಮ್ಮ ಬರ್ತಡೆ ಯಾವಾಗ? ಮುಂದಿನ ವರ್ಷ ವರ್ಷ ಬರ್ತಾ ಇರ್ತದಲ್ಲ. ಮುಂದಿನ ವರ್ಷ ನೀನು ಅವ್ನ ಬರ್ತಡೇ ಎಲ್ಲ ನೋಡ್ಲಿಲ್ವಲ್ಲ ನಿನ್ನ. ನಾನು ಎಲ್ಲಿ ಬಂದಿದ್ದೆ ನೀನು? ಇದ್ದ ಥ್ಯಾಂಕ್ಸ್ ಕೊಡೋ ನೀನು. ಥ್ಯಾಂಕ್ಸ್ ವಿಶ್ ಮಾಡಿಬಿಡಿ. 15 ದಿನದಿಂದ ಕಿತ್ತಾಟನೇ ಅವ್ರಿಗೆ. ಹೌದಾ? ಅದಕ್ಕೆ ನಾನು ಥ್ಯಾಂಕ್ಸ್ ಕೊಡಿಸಿ. ಥ್ಯಾಂಕ್ಸ್ ಕೊಡಿ ನಾನು. ಈ ಕೈಯಲ್ಲಿ ಕೊಡ್ಬೇಕು. ಯಾವ ಕೈ? ಚೆನ್ನಾಗಿ ಓದಾಯ್ತಾ? ಬೇಡ ಏನಲ್ಲ ಇದೇ ನ್ಯಾಚುರಲ್ ಗೊತ್ತಾ. ಲೇಪ ಇಲ್ಲ ನೋಡಿ ಬೀಳ್ಸ್ಕೊಂಡಿದ್ದ. ಅಲ್ಲಿ ಒಂದಾಕಿ ಸ್ವಲ್ಪ ಪೂರಿ. ಹಾಂ ಪೂರಿ ಬಟ್ಟೆಗೆ ಇಟ್ಕೊಂಬೇಡ ಚಿನ್ನಿ. ಇದ್ಬಾ ಬಂಗಾರಿ. ಬಾಳೆಹಣ್ಣು ಕೊಡು. ಐಸ್ ಕ್ರೀಮ್ ಬೇಡ, ಐಸ್ ಕ್ರೀಮ್ ತಿನ್ನಲ್ಲ. ಮ್ಯಾಲ್ಕೊಂಡ್ರಸ್ಲಾ ತೋರ್ಸಮ್ಮ ನೀಟಾಗಿ ತೋರಿಸು. ಅಲ್ಲಾಡ್ಸ್ಬಾರ್ದು. ಹಿಂಗೆ ಹಿಡ್ಕೊ, ಹಿಂಗೆ ಇಟ್ಕೊಂಡು ತೋರಿಸು. ಅಂಗೈಲಿ ಇಟ್ಕೊಂಡು ತೋರಿಸು. ಅಂಗೈಲಿ ಇಟ್ಕೊಂಡು ತೋರಿಸು. ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ತಂಗಿ ಮದುವೆ ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಹೇಳಿದ ಶಾಸ್ತ್ರ ಯಾರ್ಯಾರ ಮನೆ ಕಡೆ ಅದು ಇನ್ನೂ ಚಾಲ್ತಿಲಿದೆ ಆ ಶಾಸ್ತ್ರ ಅನ್ನೋದು
ಕಮೆಂಟ್ ಮಾಡಿ. ಇನ್ನು ಮದುವೆ ಆದಮೇಲೆ ನೆಕ್ಸ್ಟು ಹುಡುಗನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆದು ಅದೊಂದು ಫಂಕ್ಷನ್ ಇದೆ. ಅದೊಂದು ಪುಟ್ಟ ಬ್ಲಾಗ್ ಆಗಿ ಅದು ಕೂಡ ನಾನು ಶೇರ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.